ಏನಕ್ಕ? ಏನೋ ವಿಷಯ ಹೇಳ್ಬೇಕು ಅಂತ ಕರ್ಕೊಂಡ್ಬಿಟ್ಟು ಬಂದೆ. ಅದೇ ಹಚ್ಚಿನ ಅಲ್ಲಿ ವಿಷಯ ತಾನೇ. ಆ ಭದ್ರಮ್ಮನ ಮಗಳಿಗೊಂದು ಗತಿ ಕಾಣಿಸ್ಬೇಕು. ಕಾಣಿಸೋಣ. ನಂಗೆ ಇನ್ನೊಂದೇ ತಲೆನಾಗೆ ಐಡಿಯಾ ಓಡಿಸ್ತಾ ಇವನಿ. ಒಂದು ಐಡಿಯಾ ಬಂದೇ ಬರ್ತದೆ ಈ ಪದ್ದಿಗೆ. ಏನಾರ ಒಂದು ಮಾಡನಿ. ನೋಡು, ನಿನ್ನ ಗಂಡ ಎಷ್ಟು ಬಲವಂತ ಮಾಡಿದ್ರು ಡೈವರ್ಸ್ ಗೀವರ್ಸ್ ಎಲ್ಲ ಕೊಡೋದು ಲೆಕ್ಕಕ್ಕಂತೂ ಹೋಗಕ್ಕೆ ಹೋಗ್ಬೇಡ. ನೀನು ಕೊಡೋಕ್ಕಿಲ್ಲ ಅಂತಂದರೆ ಅವನು ಏನು ಮಾಡಂಗವನಿ? ಏನು ಮಾಡಂಗಿಲ್ಲ. ಎಷ್ಟು ಟಾರ್ಚರ್ ಮಾಡಿದ್ರೆ ಸುಮ್ಮನಿರು. ಅತ್ತೆಗೂ ಮಾವಂಗೂ ಒಂದು ಕಿತ ಹೇಳ್ಬಿಡೋಣ. ನೋಡೋಣ, ನಮ್ಮ ಹತ್ರ ನೀಯ ಬಗೆಹರಿತದ ನೋಡೋಣ. ಆಗಲಿಲ್ಲ ಅಂದರೆ ಅತ್ತೆ ಮಾವಂಗೆ ಒಂದೇ ಕಿತ್ತ ಹೇಳ್ಬಿಡೋದು ಅಷ್ಟೇ. ನೀಯ ಹೇಳ್ಬಿಟ್ಟು ಏನೋ ಒಂದು ಮಾಡೋಣ. ನೀನು ತಲೆನೇ ನೀಯ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೋಡೋಣ, ಯೋಚನೆ ಮಾಡೋಣ. ಆ ಬದ್ರಿಗೆ ಒಂದಲ್ಲ ಒಂದು ವಕ್ರ ಬದ್ರಿಗೆ ಹಂಗೆ ಆಡಿಸ್ತದ. ಬದ್ರಿಗೆ ಏನು ಮಾಡ್ತೀರಾ? ನೋಡು, ನಿನ್ನ ಗಂಡನ ಬಗ್ಗೆ ಟೆನ್ಷನ್ ಬಿಟ್ಟಾಕು. ನಿನ್ನ ಆರೋಗ್ಯವ ನೀನು ನೋಡ್ಕ. ಅವನು ಆಡ್ತಾವನ ಆಡಲಿ. ಅತ್ತೆದಾಗ ಹೆಂಗೆ ಪಿನ್ನಿಕ್ಬೇಕು ಅಂತ ನನಗೆ ಗೊತ್ತು. ಇಕ್ಬಿಟ್ಟು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬುದು, ನನ್ನ ಕತೆ ಬಿಡು. ನನ್ನ ಕತೆ ಮುಗಿಯೋದೇ ಕತೆ ಆಗೋಗ್ಬಿಟ್ಟೈತೆ. ನನ್ನ ಕತೆ ಬಗ್ಗೆ ನಂಗೆ ಚಿಂತೆ ಇಲ್ಲ. ಮನೆಯಾಳಿ ಪ್ರೇಮಿ ಅವಳಲ್ಲ, ಪ್ರೇಮಿ ಬಸ್ರಿ ಅಲ್ಲ. ಏನು ಹೇಳ್ತಿದ್ಯಾ? ಬಸ್ರಿ ಅಲ್ಲ? ನಿಂಗೆ ಗೊತ್ತಾಯ್ತು ಬಸ್ರಿ ಅಲ್ಲ ಅಂತ ಹೇಳ್ಬಿಟ್ಟು? ಬಸ್ರಿನೇ ತಾನೇ ಬಂದ್ಬಿಟ್ಟು ಬಸ್ರಿ ಅಂತ ಹೇಳ್ಬಿಟ್ಟು ಸೇರ್ಕೊಂಡವಳಲ್ಲ. ಅಯ್ಯೋ ಪೊತ್ತು, ನಾನೇನಿಯ ಆ ಅಮ್ಮ ಮಗಳು ಇಬ್ರು ಪಿಸ ಗುಸ ಮಾತಾಡೋದನ್ನ ನಾನು ನೋಡಿವ್ನಿ. ಮನ್ನೆಲ್ಲ ನೀರು ಹಾಕೊಂಡವಳಿ. ಆ ವಿಷಯನೂ ಮಾತಾಡ್ತಾ ಇದ್ರು ಇಬ್ರು. ನಾನೇನು ಯಾಕೆ ಕೇಳಿಸ್ಕೊಂಡಿವ್ನಿ ಅಂತದ್ರಾಗೆ ನೀನು ಹಿಂಗೆ ಹೇಳ್ತೀಗಲ್ಲ. ನಾನು ಯಾಕೆ ನಿಂತಾಗ ಸುಳ್ಳು ಹೇಳು? ನನಗೇನು ಸುಳ್ಳು ಹೇಳ್ಬಿಟ್ಟು ಏನಾದ್ರು ಇದು ಮಾಡಂಗೈತೆ ನಾನು? ನೋಡು, ನಾನು ಏನು ಸುಳ್ಳು ಹೇಳ್ತಿಲ್ಲ. ನಾನು ಹೇಳ್ತಿರೋದೆಲ್ಲ ನಿಜನೇನಿಯ. ನಿಜವಾಗೂ ಅವಳು ಬಸ್ರಿ ಅಲ್ಲ. ಸುಮ್ಮನೆ ಮನೆಗೆ ಬಂದ್ಬಿಟ್ಟು ಎಲ್ರಿಗೂ ಮಕ್ಕಳು ಟೋಪಿ ಹಾಕೊಂಡು ಯಾಮಾರಿಸ್ತಾವಳೆ. ನನಗಂತೂ ಹೆಂಗೆ ಉರಿತಾಯ್ತು ಗೊತ್ತಾ ಮೈ. ಕುಂತಿದ್ದ ಜಾಗದಾಗ ಮಾಡಿಸ್ಕೊಂಡು ತಿಂತಾಳೆ. ಅದು ಮಾಡ್ಕೊಡು, ಇದು ಮಾಡ್ಕೊಡು, ನಂಗೆ ಅದು ತಿನ್ಬೇಕು ಅನ್ನಿಸ್ತದೆ, ನಂಗೆ ಇದು ತಿನ್ಬೇಕು ಅನ್ನಿಸ್ತದೆ ಅಂತ ಹೇಳ್ಬಿಟ್ಟು ನಾಟಕ ಹೊಡಿತಾಳೆ. ನೀನು ನಿಜ ಹೇಳ್ತಿದ್ಯಾ? ನಿಜವಾಗೂ ಅವಳು ಬಸ್ರಿ ಅಲ್ವಾ? ಅಯ್ಯೋ, ನಮ್ಮ ತಾಯಣೆ ಕೇಳ್ತಿದ್ದೀನಿ ಪದ್ದು. ನಮ್ಮ ತಾಯಣೆಗೂ ಅವಳು ಬಸ್ರಿ ಅಲ್ಲ. ಒಟ್ಟು ನಾಟಕಕಾರಿ ಅವಳಂತೂ ಅಮ್ಮ ಮಗಳು ಅವಾರ್ಡ್ ಕೊಡಬೇಕು ಹಂಗೆ ನಾಟಕ ಆಡ್ತಾವ್ರು ಇಬ್ರು. ನೀನು ಹೋದ್ಮೇಲೆ ನನಗಂತೂ ಮನೆ ಕೆಲಸ ಮಾಡಿ 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 ಸಾಕಾಯಿತು. ಅಯ್ಯೋ, ಹೊಟ್ಟೆ ನೋವು ಬರ್ತದೆ ಅಂತ ಹೇಳ್ಬಿಟ್ಟು ರೂಮಾಗ ಕುಂತಿತ್ತಾಳೆ. ರೂಮಿಗೆ ತಗೊಂಡೋಗಿ ಅಡುಗೆ ಪಾರ್ಸಲ್ ಕೊಡಬೇಕು ಅಂತ ಗತಿ ಮಾಡ್ಬಿಟ್ಟವಳು. ನಂಗಂತೂ ನಾನು ಇನ್ನೆಲ್ಲ ಅತ್ತೆ ಬೈಕತ್ತದೆ ಅಂತ ಮಾಡಿ 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 ಸಾಕಾಗೋಗ್ಬಿಟ್ಟಿದ್ದೀನಿ. ಏನು ಮಾಡಲಿ ಹೇಳು? ನೀನು ಇಲ್ಲಿ ಗಂಟೆ ಯಾಕೆ ಸುಮ್ಮನಿದ್ಯಾ? ಅತ್ತೆಗೆ ಹೇಳ್ಬೇಕು ತಾನೇ. ನೀನು ಅತ್ತೆಗೆ ಹೇಳ್ದಿದ್ದಂಗೆ ಯಾಕೆ ಸುಮ್ಕೇನಿಯಾ? ನಡಿ ಅತ್ತೆಗೆ ಹೇಳೋಣ. ಅತ್ತೆ ಹಿಂಗೆ ಐತೆ ಸಿಚುಯೇಷನ್ ಅಂತ ಹೇಳಿದ್ರೆ ಅತ್ತೆ ಹೆಂಗೋನವೇ ಇದು ಉಗೀತದೆ ಮಕ್ಕೆ. ಅತ್ತೆ ಅವಳ ಮಕ್ಕ ಉಗಿಯಲ್ಲ, ನಮ್ಮ ಅಕ್ಕೇನಿಯ ಉಗೀತದೆ. ನಾನು ಆಗಲೇ ನೀವು ಹೋಗ್ಬಿಟ್ಟು ಎಲ್ಲನೂ ಹೇಳಿವ್ನಿ. ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ದೀನಿ. ಅಷ್ಟು ಹೇಳಿದ್ರು ಅತ್ತೆ ನಿಮ್ಮಿಬ್ರದ್ದು ಬರೀ ಕಿತ್ತಾಡೋದೇನಿ ಆಯಿತು. ಅವಳ ಮೇಲೆ ನೀನು ಚಾಡಿ ಹೇಳು, ನಿನ್ನ ಮೇಲೆ ಅವಳು ಚಾಡಿ ಹೇಳಿ. ಇಬ್ಬರು ಸರಿಯಾಗಿದ್ದೀರಾ ಕಿತ್ತಾಡೋಕ್ಕೆ? ಸುಮ್ಕಿರು. ಇಂಥ ಸುಳ್ಳ ಪದನೆ ಯಾಕೆ ಹೊರಿಸ್ತೀನಿ ನೀನು? ನಿಂಗೆ ತಲೆ ಕೆಟ್ಟೈತೆ ಅಂತ ಹೇಳ್ಬಿಟ್ಟು ಅತ್ತೆ ನನ್ನೇನಿಯಕ್ಕೆ ಯಾಕೆ ಸುಮ್ಮಕ್ಕೋಗಿತ್ತು. ಮಕ್ಕೊರ್ಸ್ಕೊಂಡು ಸುಮ್ಮ ಬಂದೆ. ನಿನ್ನಷ್ಟು ತಲೆ ಇಲ್ವಲ್ಲ ನನಗೆ ಉಗಿಸ್ಕೊಂಡಿದ್ದಂಗೆ ಇರೋಕ್ಕೆ. ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಎಲ್ಲ ಬಂಡವಾಳನೂ ಬೈಲಾಯ್ತದೆ. ಆದರೆ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡೋಗೋದು ಹೆಂಗೆ ಅಂತಲೇ ಗೊತ್ತಾಯ್ತಿಲ್ಲ. ಅತ್ತೆಗೆ ಹೆಂಗನ ಪುಸ್ಲಾಯಿಸ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕು. ಈ ಬಿಲಾಲಿ ಮನೆ ಬಂದು ಸೇರ್ಕೊಳ್ಳೋಕೆ ನಾಟಕ ಆಡವಳೆ ಅಂತ ಅನ್ನಿಸ್ತದೆ. ಲೆಕ್ಕ ಹಾಕು ಬಸ್ರಿ ಅಂತ ಹೇಳ್ಕೊಂಡು ಯೋಸ್ ನಾಟಕ ಆಡ್ತಾಳೆ ಅಂತ ಹೇಳ್ಬಿಟ್ಟು ಕಿತ್ತೋದ್ ಬಡ್ಡಿ ಕಿತ್ತೋದ್ಲೋಡಿ. ಎಷ್ಟು ನಾಟಕ ಆಡ್ಬೇಡ ಇನ್ನು ಇವಳು. ಒಂದು ಕೆಲಸ ಮಾಡೋಣ ಒಂದು ಕೆಲಸ ಮಾಡೋಣ. ಏನು ಮಾಡೋಣ ಅಂತಂದರೆ ಅವಳನ್ನ ಹೆಂಗನ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅತ್ತೆ ಹತ್ರ ನೀನು ಬಸ್ರಿ ಅಲ್ವಂತೆ, ಹಂಗಲ್ವಂತೆ, ಹಿಂಗಲ್ವಂತೆ ಅಂತ ಎಲ್ಲ ಹೇಳ್ಬೇಡ. ಹಂಗೆ ಹೇಳಿದ್ರೆ ಅತ್ತೆನೂ ಅದು ಇದು ಅನ್ಕೋತದೆ. ನಾನು ಬೇರೆ ಥರ ಪ್ಲಾನ್ ಮಾಡಿಬಿಟ್ಟು ಬೇರೆ ಥರ ಹೇಳ್ತೀನಿ ಅತ್ತೆಗೆ. ಈಗ ಪರೀಕ್ಷೆ ಮಾಡ್ಸೋಕೆ ಹೋಗೋಣ ಹಂಗೆಲ್ಲ ಹೇಳಿದ್ರು ಎಲ್ಲ ನಮ್ಮ ಮೇಲೆ ಏನಿ ಅಂತಾರೆ. ಇವಾಗ ಬರೀ ಡೌಟೇ ನೀನಿಯ, ಇವಾಗ ಬರೀ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಂತಾರೆ. ನೋಡೋಣ ಬಾ, ನಾವೇನೇನಿಯ ಏನಾರ ಮಾಡಿ ಇದು ಮಾಡೋಣ ನಡಿ. ಏನಾರ ಒಂದು ಪ್ಲಾನ್ ಮಾಡೋಣ. ಭೂಪತಿ ಮಾಡಲೇಬೇಕು. ಇಲ್ಲ ಅಂತಂದರೆ ನಮ್ಮನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಸ್ತಾಳೆ ಅಷ್ಟೇ ನೀ. ಯಪ್ಪ, ಸುಮ್ಮನೆ ಯಾಕೆ ನೋಡಿ ಹೋಗ್ಬಿಟ್ಟು ಸರಿಯಾಗಿ ಏನಿ ಅತ್ತೆಗೆಲ್ಲ ಫಿಟ್ಟಿಂಗ್ ಇಕ್ಕಿ ಇವಳು ಬಂಡವಾಳನ ಬಯಲು ಮಾಡಬೇಕು. ಇಲ್ಲ ಅಂತಂದರೆ ಇವಳು ನಮ್ಮನ್ನ ಏನಿ ಹಾಕ್ಕೊಂಡು ಚೆನ್ನಾಗೆ ರುಬ್ತಾಳೆ ಅಷ್ಟೇ ನೀ. ಗಂಡ ಅಂತೂ ಪಾಪ ಬಸ್ರಿ ಅಲ್ವಾ ಅಂತ ಹೇಳ್ಬಿಟ್ಟು ತಂದು 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 ಕೊಡ್ತಾನೆ. ಎಲ್ಲನೂ ತಿನ್ನು ಅಂತ ತಿಂದು ಅಂದಿ ಮರಿ ಆಗವಳೆ. ನಂತಾಗ ಮಾಡಿಸ್ಕೊಂಡು ತಿನ್ನೋದಲ್ದೆ ಗಂಡಂತಾಗೆ ಅದು ಕಟ್ಟಿಸ್ಕಬ ಅಂತ ಹೇಳ್ಬಿಟ್ಟು ಕಟ್ಟಿಸ್ಕೊಂಡು ಬರೀ ತಿನ್ನೋದೇನೆ ನೀ. ಹೌದಾ? ಆ ಮನೆಯೊಳಗೆ ಇವತ್ತೊಂದು ಗತಿ ಕಾಣಿಸೋಣ ಬಾ. ಬಿಡೋದು ಬೇಡ. ಅತ್ತೆಗೆ ನಾನು ಹೆಂಗೆ ಹೇಳ್ಬೇಕು ಅಂತ ನನಗೆ ಗೊತ್ತು. ಅತ್ತೆಗೆ ಹೇಳ್ತೀನಿ. ನೋಡೋಣ, ಏನಾರ ಪ್ಲಾನ್ ಮಾಡಿ ಅವಳನ್ನ ಕರ್ಕೊಂಡೋಗಿ ಸರಿಯಾಗಿ ಮಾಡ್ತೀನಿ ನೋಡು. ಬೈಲಾಗಬೇಕು ಅವಳು ಬಂಡವಾಳ. ಗಂಡ ನಾಯಿ ಹೊಡ್ದಂಗೆ ಹೊಡಿಬೇಕು. ಅದು ನಾನು ನೋಡಬೇಕು. ಕೊಂತ್ರಿ ಬಡ್ಡಿ ಎಷ್ಟು ನಾಟಕ ಆಡ್ತಾಳೆ ಅಂದರೆ ಅವಳು ಅಷ್ಟು ನಾಟಕ ಆಡ್ತಾಳೆ ನೋಡು. ಮಳ್ಳಿ ಮಿಂಚುಳಿ. ಸರಿ ಬಾ, ಅತ್ತೆ ಒಳಗಡೆನೇ ಐತಲ್ಲ. ನೀನೇನು ಗೊತ್ತಿಲ್ಲ ಅನ್ನಂಗೆ ಸುಮ್ಮನೆ ಇರು. ನಾನೆಲ್ಲ ಅತ್ತೆತಾಗ ಮಾತಾಡ್ತೀನಿ. ನೀನೇನು ಮಾತಾಡಕ್ಕೆ ಹೋಗ್ಬೇಡ. ಬಾ. ಸರಿ ಹೇಳೆ ಸಣಕ್ಕ. ಆಯ್ತು.
ಕಾಸು ಕಳಿಸ್ತೀನಿ ಹೇಳು. ನಮ್ಮ ಅಪ್ಪಂತಾಗೆ ನೀನು ಕಳಿಸ್ತೀನಿ. ಅತ್ತೆ ಒಂದೇ ಐತೆ, ಇದೇ ಒಳ್ಳೆ ಚಾನ್ಸ್. ಮಾತಾಡು ಮಾತಾಡು. ಹ್ಞೂ ಹ್ಞೂ ಹ್ಞೂ. ಇಲ್ಲ ಸಂಗುದ್ದು ಎಲ್ಲನೂ ಕಳಿಸ್ಬಿಡ್ತೀನಿ ಕಾಸ. ಸಂಗುದ ಕಾಸೇನು ಮಡಿಕೊಳಕ್ಕಿಲ್ಲ, ಸಂಗುದ ಕಾಸೆಲ್ಲ ಕಳಿಸ್ಬಿಡ್ತೀನಿ ಸರಿನೇ. ಸಂಗುದ್ದೆಲ್ಲ ಏನು ಯೋಚನೆ ಮಾಡಬೇಡಿ. ಕಳಿಸ್ಬಿಡ್ತೀನಿ ಎಲ್ಲನೂ. ಸರಿ 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 ಆಯಿತು. ನಮ್ಮ ಯಜಮಾನಪ್ಪನೋ ಇಲ್ಲ ನನ್ನ ಮಗನೋ ಯಾರನ್ನ ತಂದು ಕೊಡ್ತಾರೆ. ನಾನು ಬರೋಕ್ಕಾಗಕ್ಕಿಲ್ಲ, ನಾಳೆಗೆ ಬರ್ತೀನಿ ಹೇಳು. ಹೊಸಿಕೆ ಆಮೆ ಇತ್ತು, ಬರೋಕ್ಕಾಗಕ್ಕಿಲ್ಲ ಮೀಟಿಂಗುಗೆ. ಹ್ಞೂ ಸರಿ ಹಂಗಾರೆ. ಹ್ಞೂ ಇಲ್ಲ ನಮ್ಮ ಸಾಸೇರು ಯಾರು ಸಂಘದಾಗಿಲ್ಲ ಬಿಡು, ಅವ್ರು ಸೇರ್ಕೊಳಕ್ಕಿಲ್ಲ ಅಂತಾರೆ. ಹೇಳ್ತೀನಿ. ಹೊಸ ಸಂಘ ಮಾಡ್ತಿದ್ದೀರಾ? ಹೇಳ್ತೀನಿ ತಗ. ನಮ್ಮ ಸಾಸೇರಿಗೆ ಯಾರಿಗಾನ ಒಬ್ರಿಗೆ ಸೇರ್ಕೊಂಡ್ರೆ ಸಂಘದಾಗ ಏನಕ್ಕನ ಸಹಾಯಕ ಆಯ್ತದೆ ಹೇಳ್ತೀನಿ. ಸರಿ ಮಾಡ್ಗನೆ. ಹ್ಞೂ ಸರಿ ಆಯ್ತು ತಗ, ಕಳಿಸ್ತೀನಿ, ಮಾಡೋಗ್ತೀನಿ. ಇವನ್ ಬದಿ ಹಿಂಗೆ ಬಂದು ಕುಂತ್ಕೊಬಿಟ್ಟೆ, ಯಾಕೆ ಏನಾರ ಹೇಳ್ಬೇಕಿತ್ತೆ? ಅತ್ತೆ ಹೇಳ್ಬೇಕಿತ್ತು. ಇವಾಗ ನಮ್ಮ ಮನೆಗೆ ಒಂದು ಸಣ್ಣ ಪಾಪ ಬತ್ತೈತೆ ಅಲ್ವಾ ಅತ್ತೆ? ನನಗಂತೂ ಭಾಳ ಖುಷಿ ಆಯ್ತೈತೆ ಕಣತ್ತೆ. ಹೆಂಗನೂ ಪ್ರೇಮಕ್ಕಂಗೆ ಮಗ ಬತ್ತೈತಲ್ಲ, ನಾವಂತೂ ಕಳ್ಸೋದೇ ಬೇಡ. ಇಲ್ಲೇ ನೀನು ಸಾಕೊಂಬಿಡೋಣ ಅತ್ತೆ. ಅವ್ರ ಮನೆಗಂತೂ ನಾವು ಕಳ್ಸೋದೇ ಬೇಡ ಬಾಣಂತನಕ್ಕೆ. ನೋಡು ನಿನ್ಗಾನ ಸ್ಯಾನೆ ಪಿರುತಿ ಐತಲ್ಲ, ನಾನು ಅದೇ ಅನ್ಕೋತಿದ್ದೆ. ಅವ್ರ ಅಮ್ಮ ಎಡಬಿಡಂಗಿ ಇದ್ದಂಗೆ, ಅವ್ರ ಅಮ್ಮ ಎಡಬಿಡಂಗಿ ಭಾಳ. ಅವ್ರ ಅಮ್ಮಂದು ಬಾ ಕಂಡಿವ್ನಿ. ಅಲ್ಲಿ ಹೋಗ್ಬಿಟ್ರೆ ಮಗನವಳು ನೋಡ್ಕೊಂಡಂಗೆ ಮಗ ಆದಂಗೇನೇನಿಯ, ದೊಡ್ಡದು ಮಾಡ್ದಂಗೇನಿಯ. ನೋಡು ನಾನು ಅದೇ ತಲೆನಾಗ ಓಡಿಸ್ತಾ ಇದ್ದೆ, ಹೆಂಗನ ಮಾಡ್ಬಿಟ್ಟು ಇಲ್ಲೇ ಇರಿಸ್ಕೊಳ್ಳಿ ಅಂತ. ಅವ್ರ ಅಮ್ಮ ಕರ್ಕೊಂಡೋಗ ಅಂತೇಳಲ್ಲ ಬಿಡು. ಅವ್ರ ಅಮ್ಮನ ಯೋಗ್ಯತೆಗೆ ಕರ್ಕೊಂಡೋಗ್ಬಿಟ್ಟು ಎಲ್ಲಿ ಇಟ್ಟಾಕ್ತಾಳೆ, ನಾವೇ ನೋಡ್ಕೋಬೇಕು. ಅದಕ್ಕೆ ಬಾಣಂತನಕ್ಕೆ ಇನ್ನೇನಂತೆ, ನಾವು ಎಲ್ಲರೂ ಇದೀವಲ್ಲ, ಹೆಂಗೋ ಮಾಡ್ಕೊಂಡ್ರೆ ಆಯ್ತು, ಅವ್ರ ಅಮ್ಮನ ಇಲ್ಲೇ ಬಿದ್ದಿತ್ತಾಳೆ ನೋಡ್ಕೊತಾಳೆ ಅಂತ ಅನ್ಕೋತಿದ್ದೆ. ನಾನು ಅದೇನೇ ನೀವು ಅನ್ಕೋತಾ ಇದ್ದೆ ಅತ್ತೆ, ನಾನು ಹಂಗೆ ಯೋಚನೆ ಮಾಡ್ತಿದ್ದೆ. ಅದಕ್ಕೇನೆ ನಾನು ಅದೇ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಇಲ್ಲೇ ಬಾಣಂತನಕ್ಕಿದ್ರೆ ಮಗಿ ಜೊತೆ ಆಟ ಆಡ್ಕೊಂಡು ನಾವು ಟೈಮ್ ಪಾಸ್ ಮಾಡ್ಬೋದು, ಖುಷಿ ಆಯ್ತದೆ. ನಂಗೂ ಎಳೆ ಮಕ್ಳು ಅಂದ್ರೆ ಬಲು ಇಷ್ಟ ಕಣತ್ತೆ. ನೀನು ಬೇಗ ಮಾಡ್ಕೊಬಿಡಮ್ಮ, ವಯಸ್ಸಿದ್ದಾಗ ಮಾಡ್ಕೊಬಿಡ್ಬೇಕು. ಅತ್ತೆ ನಾನು ಅದಕ್ಕೆ ನೀ ಅನ್ಕೊಂಡಿವ್ನಿ. ಅತ್ತೆ ಏನು ಗೊತ್ತಾ, ನಮ್ಮನೆ ಪಕ್ಕದ ಮನೆಗೆ ಒಬ್ಳಿದ್ಲು, ಅವಳ ಹೆಸರು ಸ್ನೇಹ ಅಂತ ಹೇಳ್ಬಿಟ್ಟು. ಅವಳು ಬಸ್ರಿ ಆಗಿದ್ಲು ಕಣತ್ತೆ. ಅವಳಿಗೂ 2.5 ತಿಂಗಳು 3 ತಿಂಗಳು ಬಸ್ರಿ ಆದಾಗ ಆಮೇಲೆ ಡಾಕ್ಟರ್ ಹತ್ರ ಹೋಗಿದ್ಲಂತೆ. ಅದೇನತ್ತೆ ಇವಾಗಿನ ಕಾಲದಾಗೆಲ್ಲ ಗೊತ್ತಲ್ಲ, ಸ್ಕ್ಯಾನಿಂಗು ಅದು ಇದೆಲ್ಲ ಮಾಡಿಸ್ತಾರಲ್ಲ, ನಿಮ್ಮ ಕಾಲದಾಗ ಇದ್ದಂಗೆ ಇಲ್ವಲ್ಲ. ಹಂಗೆ ಮಾಡ್ಸಕ್ಕೆ ಕರ್ಕೊಂಡೋಗಿದ್ದಕ್ಕೆ ಇಲ್ಲ ಕಣವ, ಮಗ ಅದೇನೋ ಹಾರ್ಟ್ ಬೀಟೇನಿ ಇಲ್ಲ ಮಗಿಗೆ, ತೆಗಿಸ್ಬಿಡ್ರಿ ಅಂತ ಹೇಳಿದ್ರಂತೆ ಡಾಕ್ಟ್ರೇನಿ ಅವಳಿಗೆ. ಪಾಪ ತಗಳಪ್ಪ. ಅಲ್ಲ ಬಸ್ರಾಗಿ ಇದ್ಕೊಂಡು ನೋಡು ಹಿಂಗೋದಂತೆ ಡಾಕ್ಟ್ರು. ಅಂದರೆ ಪಾಪ ಮಗಿಗೆ ಏನೋ ಹುಷಾರಿರ್ಲಿಲ್ವೋ ಏನೋ. ಅತ್ತೆ ಹಾರ್ಟ್ ಬಿಟ್ಟು ಬಂದಿರಕ್ಕಿಲ್ಲ. ಅಂಥದ್ದೊಂದು ಇರ್ತದೆ. ಅವೆಲ್ಲ 2.5 ತಿಂಗಳು 3 ತಿಂಗಳ ಗೊತ್ತಾಯ್ತದೆ. ಹಾರ್ಟ್ ಬೀಟು ಅಂತಂದ್ರೆ ಹೃದಯ ಬಡಿತಾಯ್ತಾ ಇಲ್ವಾ ಅಂತ ಗೊತ್ತಾಯ್ತದೆ. ಹೃದಯ ಬಡಿದಿದಂಗೆ ಬೆಳೆಯೋಕ್ಕಾಯ್ತದ ಕಣತ್ತೆ. ಅವೆಲ್ಲನೂ ಈಗಿನ ಕಾಲದಾಗೆ ಸ್ಕ್ಯಾನಿಂಗ ಗೊತ್ತಾಗೋಗ್ಬಿಡ್ತದೆ ಕಣತ್ತೆ. ಅದಕ್ಕೆ ಅವಳು ಹೋಗಿದ್ಲಂತೆ ಪರೀಕ್ಷೆ ಮಾಡಿಸ್ಕೊಂಬಿಟ್ಟು ಬರೋಕ್ಕೆ. ಅದಕ್ಕೆ ಡಾಕ್ಟ್ರು ಹಿಂಗೆ ಎದೆ ಬಡ್ಕೊತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಅವಳು ಹತ್ತು ಹಂಗೆ ಅಳ್ತಿದ್ಲು. ಆಮೇಕಿಂದ ಏನು ಗೊತ್ತಾತ್ತೆ, ಒಂದು 7 ತಿಂಗಳು 6 ತಿಂಗಳು ಹಂಗೆಲ್ಲ ಆದಂಗೆ ಪರೀಕ್ಷೆ ಮಾಡಿಸ್ಕೊತಾನೆ ಇರಬೇಕು. ಅಕಸ್ಮಾತ್ ಅಂಗವಿಕಲ ಮಕ್ಳು ಇರ್ತಾರಲ್ಲತ್ತೆ, ಕೈ ಕಾಲು ಇಲ್ದಿರೋವು ಏನೋ ಉಟ್ಬಿಟ್ರೆ ಅವು ಸ್ಕ್ಯಾನಿಂಗಾಗೆ ಹೇಳ್ಬಿಡ್ತಾರಂತೆ. ಈಗ ಹಿಂಗೆ ಮಕ್ಕಳು ಸರಿ ಇಲ್ಲ ಅಂತೇಳ್ಬಿಟ್ಟು ಸ್ಕ್ಯಾನಿಂಗಾಗಿ ಹೇಳ್ತಾರಂತೆ. ಆವಾಗ ಡಾಕ್ಟ್ರು ಹೌದೇ ಬೇಡ ಅಂತ ತೆಗೆಸ್ಬಿಡ್ತಾರೆ ಸ್ಕ್ಯಾನಿಂಗಾಗಿ ನೋಡ್ಬಿಟ್ಟು. ಯಾಕಂದ್ರೆ ಅಂಗವಿಕಲ ಮಕ್ಕಳು ಬಂದ್ಬಿಟ್ರೆ ಅವರೆಲ್ಲ ಸಾಕೊಂಡು ನೋಡ್ಕೋಬೇಕಲ್ವಾ ಅತ್ತೆ. ಯಾಕೆ ಅಂತ ಅಂಗವಿಕಲರಿದ್ರೆ ಗೌರ್ಮೆಂಟ್ ಏನಿಯಾ ಬಸ್ಸನ್ನು ಅಂತೇಳ್ಬಿಟ್ಟು ಮಾಡ್ಬಿಡ್ತದೆ. ನನಗೇನು ಗೊತ್ತಾತ್ತೆ ಭಯ, ಹೆಂಗಿದ್ರು ಪ್ರೇಮಕ್ಕ ಹೆಂಗಿದ್ರು ಬಸ್ರಾಗೈತಲ್ವಾ, ಆವಾಗ ಕೈನು ಕರ್ಕೊಂಡು ಹೋಗ್ತಿದ್ದ ಸ್ಕ್ಯಾನಿಂಗ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು. ಅಲ್ಲ ನನಗೆ ಟೆನ್ಷನ್ ಆಯ್ತಾಯ್ತು ಕಣತ್ತೆ. ಅದಕ್ಕೆ ನೀನಿಯ ನಲ್ವೇ ನನ್ನ ತಲೆನಾಗಿ ಐಡಿಯಾನೇ ಬರಲಿಲ್ಲ ನೋಡ್ಪದಿ. ಸರಿಯಾಗಿ ಹೇಳ್ದೆ ನೋಡಿ ನೀನಂತೂ. ನನ್ನ ತಲೆಗೆ ಐಡಿಯಾನೇ ಒಳ್ಳಿಲ್ಲ ನೋಡು. ಮಾಡಿಸ್ಬೇಕು ನಾವು. ನೀನು ಹೇಳಿದ್ದು ಒಳ್ಳೇದೇನಿ ಆಯ್ತಾಗ. ಆಮೇಕಿಂದ ಮಕ್ಕಳು ಕೈ ಕಾಲು ಇಲ್ದಿದ್ದವರು, ಆಮೇಕಿಂದ ಹೃದಯ ಬಡಿತ ಇಲ್ದಿರೋ ಉಟ್ಬಿಟ್ರೆ ಏನವ ಮಾಡನಿ ನಾವು ತಾನೇನಿಯ. ನಮ್ಮ ಕಾಲದಾಗಂತೂ ಈ ಕ್ಯಾನಿಂಗ್ ಗೀನಿಂಗು ಅವೇನೂ ಇರಲಿಲ್ಲ. ಸ್ಯಾನೆ ಒಯ್ತಿರ್ಲಿಲ್ಲ, ನಾವು ಆಸ್ಪತ್ರೆಗೆ ಒಯ್ತಿರ್ಲಿಲ್ಲ, ಮನೆಗೇನೇ ಇತ್ತಿದ್ವಿ. ಆದರೆ ಹಿಂಗೆಲ್ಲನೂ ನೋಡಿದ್ರೆ ಅದೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಂತಾಗ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಂಬಿಟ್ಟು ನಾವು ಬರೋನಿ ಆಗಿದ್ದಾಗಲೇ. ಸರಿ ಅತ್ತೆ, ನೀವೇನಿಯ ಪ್ರೇಮಕ್ಕಂಗೆ ಹೇಳಿ ರೆಡಿ ಮಾಡಿ, ನಾನು ರೆಡಿ ಆಯ್ತೀನಿ. ನಾನು ನೀನು ಪ್ರೇಮಕ್ಕ ಹೋಗ್ಬಿಟ್ಟು ಆಸ್ಪತ್ರೆ, ನಮಗೆ ಇಲ್ಲೇ ಅವನ ಆಸ್ಪತ್ರೆಗೆ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಮಾತ್ರೆ ಗೀತ್ರೆ ಕೊಡ್ತಾರತ್ತೆ ತಕೊಂಡು, ಮಗ ಸಂದಕೈತಾ ಹೊಟ್ಟೆ ಒಳಗಡೆ ಹಾರ್ಟ್ ಬೀಟ್ ಎಲ್ಲ ಸಂದಕೈತಾ ಅಂತ ನೋಡ್ಕೊಂಬಿಟ್ಟು ಜಲ್ದಿ ಬಂದ್ಬಿಡೋಣ. ಸರಿನೇ? ನೀವು ಹೇಳ್ರಿ, ರೆಡಿ ಆಗಕ್ಕೆ ಹೇಳ್ರಿ. ಪತಿ ಹೇಳ್ತೀನಿ. ನಿಂಗೆ ಒಳ್ಳೆ ಮನ್ಸು ಕಣವ, ನಿಂಗಂತೂ ಭಾಳ ಒಳ್ಳೆ ಮನಸ್ಸು. ಎಷ್ಟು ಒಳ್ಳೆ ಮನ್ಸು ನೋಡಿ ನಿಂಗಂತೂ.
ಸರಿ ಸರಿ ಆಯ್ತು. ಸದ್ಯ ಹಂಗ ಒಳ್ಳೆ ಮಗ ಉಟ್ಬಿಟ್ರೆ ಸಾಕಣವ. ಎಂತ ಮಗನ ಹುಟ್ಲಿ, ಗಂಡು ಹೆಣ್ಣು ಆರೋಗ್ಯವಾಗಿ ಉಟ್ಬಿಟ್ರೆ ನಮ್ಗೆ ಅದಕ್ಕಿನ್ನ ಬ್ಯಾರೆ ಬೇಕೇ. ಅದೇ ಮತ್ತೆ ಸರಿ ಅತ್ತೆ, ಪ್ರೇಮಕ್ಕಂಗೆ ಒಂದು ಮಾತು ಹೇಳಿರಿ. ನಾನು ರೆಡಿ ಆಯ್ತೀನಿ ಹೋಗ್ಬಿಟ್ಟು. ನನಗೆ ನಮ್ಮ ಮನೆ ಪಕ್ಕದೊಳಗೆ ನೋಡ್ಬಿಟ್ಟು ನನಗೆ ಹಂಗೆ ಭಯವಾಗಿ ಹೋಗ್ಬಿಡ್ತು. ಸುಮ್ಕೆ ಈಗಲಿಂದನೇ ಏನಾರ ಒಂಚೂರು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಡಾಕ್ಟ್ರು ಈಗಲಿಂದನೇ ಮಾತ್ರೆ ಇಂಜೆಕ್ಷನ್ ಎಲ್ಲ ಕೊಡ್ತಾರೆ ಕಣತ್ತೆ, ಎಲ್ಲನೂ ಕೊಡ್ತಾರೆ. ಯವ್ವ ಬುದ್ಧಿ, ನಿನ್ನ ತಲೆನಾಗ ಏನು ತುಂಬ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಯಾರನ್ನ ಯಾವಾಗ ಯಾವಾಗ ಎಲ್ಲೆಲ್ಲಿ ಬಗ್ಗಿಸ್ಬೇಕೋ ಅಲ್ಲಲ್ಲಿ ಸಣ್ಣದಾಗಿ ಬಗ್ಗಿಸ್ತಾಳೆ. ನಾನು ನೋಡು ಅದೇ ಬಸ್ರಿ ಅಲ್ಲ ಕಣತೆ ಅಂತ ಹೇಳ್ಬಿಟ್ಟು ಕ್ಯಾಕೋಸ್ ತುಬುಕ್ಕಂತ ಮಾಕೋಗಿಸ್ಕೊಂಡೆ. ಆದರೆ ಇವಳು ನೋಡು ಅಬ್ಬಬ್ಬಬ್ಬ ಎಷ್ಟು ನಾಜೂಕಾಗಿ, ಏನು ದೊಡ್ಡದಾಗಿ ಇವಳಿಗೆ ಕ್ಯೂರ್ ಐತೇನೋ ಅನ್ನಂಗೆ ಹೇಳ್ತಾಳಲ್ಲ. ಯವ್ವ ಬುದ್ಧಿ ಎಲ್ಲಿಂದ ಕಲಿತೆ ಇವನು ಎಲ್ಲನೂ. ನಿನಗಿನ್ನ ದೊಡ್ಡವಳು ನಾನು. ನನ್ನ ತಲೆನಾಗೆ ಲದ್ದಿ ತುಂಬ್ಕೊಂಡೈತಿ, ಏನು ತುಂಬ್ಕೊಂಡಿಲ್ಲ. ಇವಳು ಎಲ್ಲ ಹೆಂಗೆ ಪೀಲನ್ ಮಾಡ್ತಾಳೆ ಕುಂತಿದ್ದ ಜಾಗದಾಗೇನೇನಿ ಅಂತ ನಾನು ನೋಡು ಏಳು 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 ಅತ್ತೆ ತಗೆ ಮಾಕೋಗಿಸ್ಕೊಂಡೆ. ಇವಳು ನೋಡು ಇವಳು ಪ್ರೀತಿ ಇದ್ದಂಗೂ ಇರಬೇಕು, ಅವಳು ಬಂಡವಾಳನೂ ಬೈಲಾಗಬೇಕು, ಹಂಗೆ ಮಾಡ್ತಾಳೆ ಬಿಡು. ಎಲ್ರಿಗೂ ಅಂತ ತಲೆನಿಯ ಬರೋಕ್ಕಿಲ್ಲ. ಇವಳು ಒಂಥರ ಹಂಗೆ ಸಿಕ್ ದೊಡ್ಡ ಬ್ರೈನ್ ಎಲ್ಲ ವಾಸ್ ಮಾಡ್ತಿರೋದೇ ಕೆಲಸ ಇದ್ರೆ ಹಿಂಗಿರ್ಬೇಕು. ಆಯ್ತು ಹೇಳ್ತೀನಿ, ಎಲ್ಲೋ ಹೋಗಿರ್ಬೇಕು ಅವಳು. ಮನೆ ಕಂಡವಳೇನೋ ಕರೆದ್ಬಿಟ್ಟು ಹೇಳ್ತೀನಿ. ಹೋಗಿ ರೆಡಿಯಾಗಿ ಹೋಗು. ನನಗೂ ಕೈ ಕಾಲೇ ನಡ್ಕೊ ಬತ್ತಾವು. ನನಗೂ ದೇವ್ರಿಗೆ ತುಪ್ಪು ದೀಪ ಹಚ್ಬಿಟ್ಟು ಬರ್ತೀನಿ. ಎಲ್ಲ ಆರೋಗ್ಯವಾಗೈತೆ ಮಗ ಅಂತ ಹೇಳ್ಬಿಟ್ಟು ಇರಲಿ ಅನ್ಲಪ್ಪ ಸ್ಕ್ಯಾನಿಂಗಾಗಿ ಅಂತ ಹೇಳ್ಬಿಟ್ಟು ತುಪ್ಪು ದೀಪ ಹಚ್ಬಿಟ್ಟು ಬರ್ತೀನಿ. ಹೋಗಿ ನೀನು ರೆಡಿ ಆಗೋಗಿ ಸರ್ನ. ಇನ್ನೇನು ನಮ್ಮ ರಾಧ ಇತ್ತಾಳೆ ಮನೆ ಕೆಲಸ ನೋಡ್ಕೊತಾಳೆ ಮನೆ ಕಡೆ. ನಾವು 3 ಜನನ ವೆತ್ತಾಗೆ ಆಟ ಪಾಠ ಮಾಡ್ಕೊಂಡು ಹೋಗ್ಬಿಟ್ಟು ಬರೋಣ. ಸರಿ ಅತ್ತೆ ಆಯಿತು. ನೀವು ಎಷ್ಟು ಒಳ್ಳೆಯವರು ಕಣತ್ತೆ. ಸಸಿಗಳಿಗೆ ಎಷ್ಟು ಚೆನ್ನಾಗಿ ನೋಡ್ಕೊತೀರ, ಸಸಿಗಳಿಗೆಲ್ಲ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು. ಈಗ ನೋಡು ಅವಳ ಅಜ್ಜಿ ಅವಳನ್ನ ಹೆಂಗೆ ತಗ್ಲಾಕ್ತೀನಿ ಅಂತ. ಬುದ್ಧಿ ಅಬ್ಬಬ್ಬಬ್ಬ ಭಾಳ ಇಂಟೆಲಿಜೆಂಟ್ ನೀನಂತೂ. ನಂತರ ಡೈರೆಕ್ಟಾಗಿ ಮಕ್ಕೋಗಿಸ್ಕೊಳಕ್ಕಿಲ್ಲ ನೋಡಿ ನೀನು. ಹೆಂಗೋ ಕೊಂಕ್ಳ ಸುತ್ತ ಮೈಲಾರಿಗೆ ಬಂದರು ಅನ್ನಂಗೆ ಬತ್ತಿಗ ನೀನಂತೂ. ನನಗಂತೂ ಭಾಳ ಖುಷಿ ಆಯ್ತದ ನಿನ್ನ ತಲೆ ನೋಡಿದ್ರೆ. ಸರಿ ಬಾ ರೆಡಿ ಆಗಿ ಬಾ. ಅವಳು ಮಾನ ಬರೀದಿ ಆಸ್ಪತ್ರೆನಾಗೆ ಅತ್ತೆ ಹಿಡ್ಕೊಂಡು ಹೊಡಿಬೇಕು. ಸರಿ ಆಯಿತು ಬಾ.